hello, namaskara guys. Welcome back to Diksha Lakshman YouTube channel. ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಏನಾರ ಅಂತ ಇದು ಅನ್ಕೊಂಡೆ. ಕೆಟ್ಟೋಗಿದ್ಯಾ? ನಮ್ಮ ಮಮ್ಮಿಗೂ ಇಷ್ಟ ನಾವು ಮಾಡೋ ಪಾಸ್ತಾ. ನೋಡಿ ನೈಸ್ ವೆರಿ ನೈಸ್. ಓಕೆ. ನಾಟಿ ಫ್ಲೇವರ್ ಬರ್ಬೋದು. ಇದು ಸ್ವಲ್ಪ ಇಟಾಲಿಯನ್ ಅಲ್ವಾ, ಇದು ನಾಟಿ. ಮೆಕ್ಸಿಕನ್ ಅನ್ಕೊಡಿ, ಮೆಕ್ಸಿಕನ್ ಪಾಸ್ತಾ. ಓಕೆ, ನಾವು ಸೆಕೆಂಡ್ ಟೈಮ್ ಇದು. ಹಾಂ, ಫಸ್ಟ್ ಟೈಮ್ ಒಂದು ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು, ಎಕ್ಸ್ಪೆಕ್ಟ್ ಮಾಡಿದ್ವಿ ಕೊಡ್ತಾರೆ. ಇವಳು ಹಿಂಗೆ ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ. ಸೊ ಇವಾಗ ಬಂದಿದ್ದೀವಿ. ಬಂದು ಸುಮಾರು ಹೊತ್ತಾಯಿತು. ಇವತ್ತೇ ಇನ್ನೊಂದು ವ್ಲಾಗ್ ಮಾಡಿದ್ದೀನಿ, ಅದು ನೆಕ್ಸ್ಟ್ ಬರುತ್ತೆ, ಅದು ನೆಕ್ಸ್ಟ್ ನೋಡಿ. ಇವತ್ತು ಈ ವ್ಲಾಗ್ ಜಸ್ಟ್ ನಮ್ಮ ಮಮ್ಮಿ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ. ಅದನ್ನು ಈ ವ್ಲಾಗ್ ಆಗಿರುತ್ತೆ. ಓಕೆ, ನೋಡಿಬಿಟ್ಟು ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿ. ಓಕೆ, ಏನೇನು ಮಾಡ್ತೀವಿ. ಆ್ಯಂಡ್ ನಾನು ನನ್ನ ತಂಗಿ ಸೇರ್ಕೊಂಡು ಏನಾರ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀವಿ, ಮಾಡ್ತೀನಿ. ಆ್ಯಂಡ್ ನಮ್ಮ ಮಮ್ಮಿಗೆ ಇಷ್ಟ ಆಗೋಂಥದ್ದು ಏನಾರ ಚಿಕ್ಕದಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ, ಅದನ್ನು ಮಾಡ್ತೀನಿ. ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಬರ್ತಡೇ ಮಾಡೋದು ನಾವು. ಓಕೆ, ಚೆನ್ನಾಗಿ ಮಾಡ್ತಾಳೆ. ಇವಾಗ ಪಾಸ್ತಾ ಮಾಡ್ತಿದ್ದಾಳೆ, ಸೊ ಹೆಲ್ಪ್ ಮಾಡ್ತಾ ಇದ್ದೀನಿ. ಅವಳು ಇವಾಗ ಪಾಸ್ತಾ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಇವಳು ಫ್ರೆಂಡ್ಸ್ ಬರ್ತಿದ್ದಾರೆ. ಇವತ್ತು ನಮ್ಮ ಮಮ್ಮಿದು ಬರ್ತ್ಡೇ ಇದೆ. ಅವ್ರ ಫ್ರೆಂಡ್ಸ್ ಬರ್ತಿದ್ದಾರಲ್ಲ, ನಮ್ಮ ಮಮ್ಮಿ ನೋಡಿ ಕೇಸರಿ ಬಾತ್ ಮಾಡಿದ್ದಾರೆ. ಮ್ಯಾಂಗೋ ಹಾಕಿ ಕೇಸರಿ ಬಾತ್ ಮಾಡಿದ್ದಾರೆ. ಸೊ ಅದೊಂದೇ ಇದೆಯಲ್ಲ, ಅದಕ್ಕೆ ಅದೊಂದೇ ಇದೆಯಲ್ಲ, ಸೊ ಅದಕ್ಕೆ ಅಂತ ಪಾಸ್ತಾ ಮಾಡೋಣ ಏನಾರ ಅಂತ ಕೆಟ್ಟೋಗಿದ್ಯಾ? ಮಮ್ಮಿಗೂ ಇಷ್ಟ ನಾವು ಮಾಡೋ ಪಾಸ್ತಾ. ಅದು ಸ್ವಲ್ಪ ಒಳಗಡೆ ತೆಗ್ದಾಕು, ಚೆನ್ನಾಗಿದೆ ಮಾಡೋದು. ಪಾಸ್ತಾ ನಮ್ಮ ಮಮ್ಮಿಗೂ ಇಷ್ಟ. ಸೊ ಬನ್ನಿ ಪಾಸ್ತಾ ಮಾಡೋಣ. ಆಮೇಲೆ ಪಾಸ್ತಾ ಆದಮೇಲೆ ನೈಟಿಗೆ ಡಿನ್ನರ್ಗೆ ಏನಾರ ಮಾಡಬೇಕು. ನಮ್ಮ ಮಮ್ಮಿನ ಕೇಳ್ತೀನಿ. ನಮ್ಮ ಮಮ್ಮಿಗೆ ಅಷ್ಟು ಫ್ಯಾನ್ಸಿ ಊಟ ಗೀಟ ಎಲ್ಲ ಎಂತ ಇಷ್ಟ ಆಗೋಲ್ಲ. ನಮ್ಮ ಮಮ್ಮಿಗೆ ಸ್ವಲ್ಪ ಮೈಲ್ಡಾಗಿರೋಂಥ ಫುಡ್ಡೇ ಇಷ್ಟ. ಕೇಳೋಣ ಅವ್ರಿಗೆ ಏನು ಇಷ್ಟನೋ ಅದನ್ನು ಇಬ್ಬರು ಸೇರಿ ಮಾಡೋಣ. ಇಬ್ಬರು ಸೇರಿ ಮಾಡ್ತೀವಿ. ನೆಕ್ಸ್ಟು ಪಾಸ್ತಾ ಮಾಡ್ಬೇಕಾದ್ರೆ ತೋರಿಸ್ತೀನಿ ಪಾಸ್ತಾ ಮಾಡೋದು ಹೇಗೆ ಮಾಡ್ತೀನಿ ಅಂತ. ಓಕೆ, ಆ ಪಾಸ್ತಾ ಮಾಡೋದು ರೆಸಿಪಿ ಹೇಳೋದಕ್ಕಾಗಲ್ಲ ಇವಾಗ ವೀಡಿಯೋದಲ್ಲಿ, ಜಸ್ಟ್ ರ್ಯಾಂಡಮ್ ಕ್ಲಿಪ್ಸ್ ತೋರಿಸ್ತೀನಿ. ಓಕೆ, ಬನ್ನಿ. ಇವರೆಲ್ಲ ಸೊ ಈಗ ನಾವು 1/2 kg ಪಾಸ್ತಾಗೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. 1/2 kg ಪಾಸ್ತಾಗೆ ನೋಡಿ ಇಷ್ಟು ಬಟರ್ ಹಾಕಬೇಕು, ಸ್ವಲ್ಪ ಗಾರ್ಲಿಕ್ ಎಲ್ಲ ಜಾಸ್ತಿ ಹಾಕಬೇಕು. ಪಾಸ್ತಾ ಮಾಡೋದಕ್ಕೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಗಾರ್ಲಿಕ್ ಆ್ಯಂಡ್ ಬಟರ್ ಹಾಕಿದ್ರೆ. ಇದ್ರದ್ದೇ ಫ್ಲೇವರ್, ಆ್ಯಕ್ಚುಯಲ್ ಫ್ಲೇವರ್ ಇರೋದು. ಆ್ಯಂಡ್ ಬಟರ್ ಯೂಶಲಾಗಿ 1/2 kg ಇರೋದಕ್ಕೆ ಇಷ್ಟು ಬಟರ್ ಬೇಕೇ ಬೇಕು. ನಮ್ಮ ಮಮ್ಮಿ ಏನು ಆಗದಿರೋ ಇರಲಿ, ಅವರು ಬಂದು ನಮಗೆ ಹೆಲ್ಪ್ ಮಾಡಲೇಬೇಕು. ಏನಾರ ಒಂದು ಮಾಡ್ತಾ ಇರ್ತಾರೆ. ಓಕೆ, ಸರಿ ಮಮ್ಮಿ, ನೀವು ನಾನು ಮಾಡೋ ಪಾಸ್ತಾ ಇದು ಏನಕ್ಕೆ ಇಷ್ಟ ಅಂದರೆ ಇದು ಜಾಸ್ತಿ ನನಗೆ ವೈಟ್ ಸಾಸ್ ಪಾಸ್ತಾ ಎಲ್ಲ ಇಷ್ಟ ಇಲ್ಲ. ಮತ್ತು ಹೆಲ್ದಿಯಾಗಿರುತ್ತೆ, ವೆಜಿಟೇಬಲ್ಸ್ ಇರುತ್ತೆ ಜಾಸ್ತಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದು ಪಾಸ್ತಾ ಇದು ಸಾಸ್ ಹಾಕ್ಬಿಟ್ಟು ಅಂಟು ಒಂಥರ ನಂಗೆ ನೋಡ್ತಾ ಇದ್ದೇನೆ ತಿನ್ನಬೇಕು ಅಂತಲೇ ಮನಸ್ಸು ಬರೋದು. ಇದಂದರೆ ನನಗೆ ಇಷ್ಟ, ಕ್ಲೀನ್ ಮಾಡೋದಂದ್ರೆ ಇಷ್ಟ. ಅಡುಗೆ ಮಾಡ್ಕೊಂಡು ತಿನ್ಬೇಕಾದ್ರೆ ನಾನು ಮಾಡ್ಕೊಡಲ್ಲ. ಓಕೆ, ಚಿಲ್ಲೀಸ್ ಹಾಕಿ. ನೆಕ್ಸ್ಟ್ ಚಿಲ್ಲಿ. ಓಕೆ, ಸ್ವಲ್ಪ ಫ್ರೈ ಹೋದ್ರು. ನೋಡಿ ಇದು ಮಾಡಿದ್ದೀವಿ ಮಸಾಲೆ, ಇದು ಮಿಕ್ಸ್ ಮಾಡ್ತಾ ಇದ್ದೀವಿ. ಪಾಸ್ತಾ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋದು. ಅವಳು ಹೇಳಿದ್ನಲ್ಲ ಅವಳು ಬರ್ತೀನಿ ಮಾಡ್ತೀನಿ ಅಂತ, ಅವಳು ಇಲ್ಲ, ಅವಳೊಬ್ಬ ಫ್ರೆಂಡ್ಸ್ ಜೊತೆ ಕೂತವಳು. ನೋಡಿ ನಾನು ನಮ್ಮ ಅಮ್ಮನೇ ಮಾಡ್ತಾ ಇರೋದು, ಅವಳು ಏನೂ ಮಾಡಲ್ಲ. ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅವ್ರಿಗೆ ಮಾಡೋಕ್ಕೆ ಬರಲ್ಲ. ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ, ಒಟ್ಟಿಗೆ ಮಾಡಬೇಕು ಅಂತ. ನಮ್ಮಮ್ಮ ಯಾಕೋ ಇತ್ತೀಚೆಗೆ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ನಮ್ಮಪ್ಪ
ಅವಳು ಸಪೋರ್ಟ್ ಮಾಡ್ತಿದ್ರು, ನಮ್ಮಮ್ಮ ನನಗೆ ಸಪೋರ್ಟ್ ಮಾಡ್ತಿದ್ದಿದ್ದು. ಇವಾಗ ವಯಸ್ಸು ವರ್ಷ ಆಗೋದಿಲ್ಲ ಫುಲ್ಲು ನೋಡಿ. ಹಂಗೆಲ್ಲ ಏನೂ ಇಲ್ಲ, ಇಬ್ರಿಗೂ ಸಪೋರ್ಟ್ ಮಾಡ್ತೀನಿ. ನಿನಗೆ ಏನಕ್ಕೆ ಮಾಡಬೇಕು ಅದಕ್ಕೆ ಮಾಡ್ತೀನಿ, ಅವಳಿಗೆ ಏನಕ್ಕೆ ಮಾಡ್ತೀನಿ. ಅವಳು ಇನ್ನೂ ಚಿಕ್ಕೋಳಲ್ವಾ, ಚಿಕ್ಕೋಳು ಅಂತ ಅವ್ಳು ಜಾಸ್ತಿ ಪ್ಯಾಂಪರ್ ಮಾಡಿ ಅವಳೇನು ಮಾಡಲ್ಲ. ಇವಳು ಮದುವೆಗಿಂತ ಮುಂಚೆ ಇದ್ದಾಗ ಅವಳಿಗೆ ಏನಕ್ಕೆ ಮಮ್ಮಿ ಹೇಳ್ತೀರಾ, ಪಾಪ ಅವಳು ಚಿಕ್ಕೋಳು ಅಂತ ನಮಗೆ ಹೇಳ್ತಿದ್ಲು. ಈಗ ಮದುವೆ ಆಗಿ ಇವಳು ಕೆಲಸ ಜಾಸ್ತಿ ಐತಲ್ವಾ, ಅದಕ್ಕೆ ಒಳಗೆ ಮಾಡಿಸಿ ಅಂತಾಳೆ. ಅವ್ರಿಗೆ ತೋರಿಸು ಬ್ಲಾಗ್ಸ್, ಅವ್ರಿಗೆ ಅಂತ ತೋರಿಸಿ ನನ್ನ ಫ್ರೆಂಡ್ಸ್ಗೆ. So this is my friends. This is Tarun, this is Ritvik, that is Nagendra, this is Roshan and this is Freedom. Tell hi. Hi. Hello. Freedom hi. ನೀವೇ ಕಾಣಿಸೋದ್ಲ ಸೀರಿಯಸ್ ನಮ್ಮ ಪ್ರೀತಮ್ ಏನು ಮೈಕ್ ಕೊಡ್ರು, ಮೈಕ್ ಅಲ್ಲಿದೆ, ಬೇಕಿದ್ಯಾ ಎತ್ಕೊಂಡು ಅದು ಮತ್ತೆ ಇದಕ್ಕೇನೋ ಸುಡಿಸ್ಬೇಕು. ಎಷ್ಟೊಂದು ದಿನ ಮೇಲೆ ಮನೆಗೆ ಬಿಡ್ತದೆ. ಏನು ಅನಿಸ್ತಿದೆ ಅವ್ರಿಗೆ ಬೇಕಾದವ್ರು ಇಲ್ಲ, ಅದಕ್ಕೆ ಏನು ಅನ್ನಿಸ್ತಾ ಬನ್ನಿ ಬೇಕಾದವ್ರು ಬರ್ತಾರೆ ಆದಷ್ಟು ಬೇಗ. ಬೇಕಾದವ್ರು ಇಲ್ಲ, ಅದಕ್ಕೆ ಏನು ಅನ್ನಿಸ್ತಾ ಇಲ್ಲ. ಇಲ್ಲಾಂದ್ರೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗಾಗುತ್ತೆ ನಮ್ಮ ಪ್ರೀತಮ್. ಅದೇನು ಫಸ್ಟ್ ಟೈಮ್ ಬರ್ತಾರೆ ಅವರು, ಮತ್ತು ಅವ್ರ ಅಮ್ಮ ಫಸ್ಟ್ ಟೈಮ್ ಅಂದರು. ಅವ್ರ ಬಂದಿಲ್ವಾ ನೀವು ಯಾವತ್ತು? ನೀವು ಬಿಡಿ, ನಮ್ಗೆ ಕೇಳೋದಿಲ್ಲ. ರಿಯಾಕ್ಷನ್ ಇಲ್ಲ. ಇವ್ರದ್ದು ಅಷ್ಟೇ ಇಲ್ಲ, ನಾವು ಸೆಕೆಂಡ್ ಟೈಮ್. ಹಾಂ ಫಸ್ಟ್ ಟೈಮ್ ಒಂದು ಚಿಕನ್ ಬಿರಿಯಾನಿ ಚೆನ್ನಾಗಿತ್ತು, ಎಕ್ಸ್ಪೆಕ್ಟ್ ಮಾಡಿದ್ವಿ ಕೊಡ್ತಾರೆ. ಓಕೆ ಬಾಯ್. ಬಾಯ್. ಸೊ ಲೆಟ್ಸ್ ಗೋ. ಸೊ ಈಗ ನಮ್ಮ ಮಮ್ಮಿದು ಸ್ಪೆಷಲ್ ತಡಕ ಹಾಕ್ತಿದ್ದಾರೆ ಪಾಸ್ತಾಗೆ. ನೋಡಿ ಸ್ಪೆಷಲ್, ಅದ್ರಲ್ಲಿ ಸ್ವಲ್ಪ ಖಾರ ಕಮ್ಮಿ ಆಗ್ಬಿಟ್ಟಿದೆ ಅಂತ ಇದು ಸ್ಪೆಷಲ್ ತಡಕ. ಆದರೆ ಅದಕ್ಕೆ ಏನೋ ಹಾಕಿದ್ದಾರೆ, ಅದು ಹಾಕಿ ಜಜ್ಜಿದ್ದಾರೆ ಅಷ್ಟೇ. ಇದೇ ಸ್ಪೆಷಲ್. ಇದರಿಂದ ಸ್ವಲ್ಪ ನಾಟಿ ಫ್ಲೇವರ್ ಬರ್ಬೋದು. ಇದು ಸ್ವಲ್ಪ ಇಟಾಲಿಯನ್ ಅಲ್ವಾ, ಇದು ನಾಟಿ ಮೆಕ್ಸಿಕನ್ ಅನ್ಕೊಳ್ಳಿ, ಮೆಕ್ಸಿಕನ್ ಪಾಸ್ತಾ. ಓಕೆ ಓಕೆ ಗೈಸ್, ನಮ್ಮ ಮಮ್ಮಿ ಮಾಡಿರೋದು, ಅಂದರೆ ನಾನು ನಮ್ಮ ಮಮ್ಮಿ ಮಾಡಿರೋದು. ಆದರೆ ಅದು ಲಾಸ್ಟಲ್ಲಿ ಅದು ಕೊಟ್ಟಿದ್ದಾರಲ್ಲ ತಡ್ಕ, ಸೈಕಕ್ ಇದೆ ಟೇಸ್ಟ್. ಓಕೆ ಹಂಗೆ ಕಂಟಿನ್ಯೂ ಮಾಡಿ. ಇವಳಿಗೆ ಇಷ್ಟ ಆಗಲ್ಲ ಅದು, ಯಾಕಂದರೆ ಅದು ಖಾರ ಇದೆ, ಅದಕ್ಕೆ ನೋಡಿ ಇಷ್ಟ ಆಯಿತು ಅವಳಿಗೆ. ಅದು ಇಷ್ಟ ಆಗಲ್ಲ ಅನ್ಕೊಂಡಿದ್ನಲ್ಲ ಇವಳಿಗೆ. ಕೊಡಿ ಸ್ವಲ್ಪ ಆದ್ಯಾಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ. ಸೊ ದಿಸ್ ಇಸ್ ಆದ್ಯ. ಪ್ರೀತಮ್ಗೆ ಬೇಕಾಗಿರೋದು ಊರೇ ಅಂತ ಅಂದಿದ್ದು. ಆಮೇಲೆ ಸಿಗ್ತೀವಿ ಪಾಸ್ತಾ ನಮ್ಮ ಅಪ್ಪಂಗೆ ಕೊಡ್ತೀನಿ. ಆಮೇಲೆ ಇವ್ನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ತಂಗಿ ಫ್ರೆಂಡ್ಸ್, ಅವ್ರಿಗೂ ಕೊಟ್ಟು ಕೇಳೋಣ ಹೇಗಿದೆ ಅಂತ. ಓಕೆ ಬನ್ನಿ. ನೋಡಿ ಪಾಸ್ತಾ ಈಕ್ವಲಿ ಸರ್ವ್ ಆಗಿದೆ. ನೆಕ್ಸ್ಟ್ ಕೊಡೋದು ಹುಡುಗರಿಗೆ. ನೋಡಿ ಗೈಸ್, ನಮ್ಮ ಅಪ್ಪಂಗೆ ಕೊಟ್ಟಿದ್ದೀನಿ. ಹೇಗಿದೆ ಪಾಪ ಪಾಸ್ತಾ? ಸೂಪರ್ ಚೆನ್ನಾಗಿದೆ. ಆದರೆ ನಂಗೆ ಸ್ವಲ್ಪ ಸಾಸ್ ಎಲ್ಲ ನಿಂಚೂರು ಹಾಕಿ, ಏನು ಹಾಕ್ಬೇಕು? ಇನ್ನೊಂದು ಸ್ವಲ್ಪ ಸಾಸ್ ಎಲ್ಲ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ತಾ ಇದೆ. ಮಮ್ಮಿಗೆ ಸಾಸ್ ಬೇಡ ಅಂತಾನೆ, ಮಮ್ಮಿ ಬರ್ಡೇ ಅಲ್ವಾ, ಅದಕ್ಕೆ ವಿತೌಟ್ ಸಾಸ್ ಮಾಡಿರೋದು. ಚೆನ್ನಾಗಿದೆ, ನೈಸ್, ವೆರಿ ನೈಸ್. ಓಕೆ ಸರ್, ಹೇಗಿದೆ ಪಾಸ್ತಾ? ಚೆನ್ನಾಗಿದೆ. ಈ ರಿಯಾಕ್ಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹ್ಯಾಪಿ ಬರ್ಡೇ ಆಂಟಿ. ಅದು ನೀವೇ ಹಚ್ಬೇಕು. ನಮ್ಮಂದ್ರು ಹೇಗಿದೆ ಅಂತ ಹೇಳಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಸೊ ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ ಸೇರಿ ಕೇಕ್ ಕಟ್ ಮಾಡಿದ್ದು. ಮುಂಚೆ ಇದ್ದವರೆಲ್ಲ ಸ್ವಲ್ಪ ಜನ ಹೊರಟೋಗಿದ್ರು, ಇನ್ನು ಸ್ವಲ್ಪ ಜನ ಇದ್ದರು, ಅವರೆಲ್ಲ ತಂದು ಕೇಕ್ ಕಟ್ ಮಾಡಿದ್ರು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನೋಡಿ ಇಷ್ಟು ಜನ. ಸೊ ಅವಾಗ ಹೇಳಿದ್ನಲ್ಲ ಮಮ್ಮಿಗೆ ಮೈಲ್ಡಾಗಿ ಇಷ್ಟ ಅಂತ, ಅವ್ರನ್ನ ಕೇಳಿದೆ ಜಸ್ಟ್ ದಾಲ್ ಕಿಚಡಿ ಮಾಡು ಅಂತ ಅಂದರು. ಸೊ ನೋಡಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಇವಾಗ ಮಾಡ್ತಿದ್ದೇನೆ. ಆವಾಗಲೇ ಸೇಮ್ ಪ್ಯಾನ್ಗೆ ಸ್ವಲ್ಪ घी ಹಾಕೋಣ. ಓದ್ಸಲಿ ಬೇಕನ್ನೋ ಓದಕ್ಕಸದಿ ಆಟ ಇರ್ತಿಬೇಕು. ಓಕೆ
ಇದು ದಾಲ್ ಕಿಚಡಿ, ದಾಲು ಇದೆಲ್ಲ ಸ್ವಲ್ಪ ಗೀಯಲ್ಲಿ ಫ್ರೈ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಗೀನೇ ಯೂಸ್ ಮಾಡೋದು, ಆಯಿಲ್ ತುಂಬ ಕಮ್ಮಿ. ಸೊ ನೆಕ್ಸ್ಟು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಆನಿಯನ್. ಇದರಲ್ಲಿ ಫಸ್ಟೇ ದಾಲು ರೈಸ್ ಎಲ್ಲ ಹಾಕೊಂಡು ಕುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದು ಈ ತಡ್ಕನ ಅಂದರೆ ಒಗ್ಗರಣೆನ ಇದಕ್ಕೆ ನೆಕ್ಸ್ಟ್ ಹಾಕೋದಷ್ಟೇ, ಏನೂ ಇರಲ್ಲ. ಸೊ ಇವಾಗ ಇದಕ್ಕೆ ನಾನು ಆವಾಗಲೇ ಆನಿಯನ್ ಹಾಕಿದ್ದೆ ಅಲ್ಲ, ಆನಿಯನ್ ಹಾಕಾದ್ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೆಟೊ, ಆಮೇಲೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಇಷ್ಟೇ. ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಇದ್ದರೂ ಹಾಕ್ಬೋದು. ಇವಾಗ ಇದನ್ನು ಜಸ್ಟ್ ಫ್ರೈ ಆಗಿ ಓಕೆ. ಸೊ ನೋಡಿ, ದಾಲು ಆ್ಯಂಡ್ ಇದು ಅದಕ್ಕೆ ಮಿಕ್ಸ್ ಮಾಡೋವಂಥದ್ದು, ಅದು ಎರಡೂ ಇವಾಗ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋಣ. ಇಲ್ಲಿ ನಾವು ಕೆಲಸ ಇಲ್ಲಿ ಮಾಡ್ತಿದ್ರೆ ಇವಳು ನೋಡಿ, ಇಲ್ಲಿ ಅವಳ ಜೊತೆ ಆಟ ಆಡಬೇಕು ಅವಳು ನೋಡಿ. ಇಷ್ಟೇ, ಇವಾಗ ಇದು ಮಿಕ್ಸ್ ಮಾಡಿದ್ರೆ ಆಯಿತು. ಇಷ್ಟೇ ಸಿಂಪಲ್ ದಾಲ್ ಕಿಚಡಿ ನಮ್ಮಲ್ಲಿ ತಿಂತಾ ಇದೆ. ಚೆನ್ನಾಗಿದೆಯಾ? ಅದು ಬರ್ತದೆ. Hey, make a wish and then do like that. ಇದು ಮಾಡಬಾರ್ದು. ಹ್ಯಾಪಿ ಬರ್ಡೇ ಇನ್ನು ಇಷ್ಟೊಂದು ನಮ್ಮ ಕೇಕ್ ಕಟ್ ಮಾಡೋದು. ನನಗೆ ಮಾತ್ರ ನೀವು ಫ್ರೂಟ್ ತಿನ್ಸಿಲ್ಲ. ನಿನ್ ಫ್ರೂಟ ಬಂದಿದ್ದು ನಿನ್ ಬಾಯಿಗೆ. ಅಳಿಯ ಡಯಟ್ ಕೇಕ್ ಅಳಿಯ ತಗೊಂಡ್ಬಂದಿದ್ದು. ಬೆಂಟೋ ಕೇಕ್. ಬೆಂಟೋ